ಹೀಗೆ ಈ ಹಿಂದಿನ ಅಧ್ಯಕ್ಷರುಗಳು ನಡೆದಂಥ ಹಾದಿನೇ ಬೇರೆ. ಈ ಸಂಘಕ್ಕೆ ಹೋದರೆ ಸಂಘದಲ್ಲಿ ಅವರ ನಡವಳಿಕೆ ಏಕಚಕ್ರಾಧಿಪತ್ಯ, ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಯಾರು ಕೇಳಿದ್ರೆ ಗೊತ್ತಿದೆ ಕೂತ್ಕೊಳ್ರಿ, ನೀನು ಇಲ್ರಿ ಹೇಳ್ರಿ, ಇದೇ ಥರ ಮಾತಿನ ಭರಸ, ಮಾತಿನ ಆರ್ಭಟ, ಎಲ್ಲ ಜನರನ್ನು ಎದುರಿಸೋದು, ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಜನದ ಭಯದ ವಾತಾವರಣದಲ್ಲಿ ಇಟ್ಕೊಂಡು ಸಂಘದಲ್ಲಿ ನಾನೇ ಏಕಚಕ್ರ ಪದ್ಧತಿಯಿಂದ ನಡೀಬೇಕು, ಈ ಸಂಘ ನನ್ನಿಂದನೇ ನಡೆಯುತ್ತದೆ, ಇನ್ನು ನನ್ನಷ್ಟು ಬುದ್ಧಿವಂತ ಯಾರಿಲ್ಲ, ಈ ಸಂಘದಲ್ಲಿ ಇನ್ಯಾರೂ ಅರ್ಹರೇ ಇಲ್ಲ ಅನ್ನೋ ಒಂದು ಮನೋಭಾವನದಲ್ಲಿ ಕೂಡಿಕೊಂಡು ಎಲ್ಲರನ್ನು ಇದು ಮಾಡಿಕೊಂಡು ಎಲ್ಲ ಭ್ರಷ್ಟರು, ನಾನೊಬ್ಬನೇ ಸರಿ ಸಮಾನ ಇನ್ಯಾರೂ ಇಲ್ಲ ಅನ್ನೋ ಒಂದು ಬೇಜವಾಬ್ದಾರಿಗೆ ಹೇಳಿಕೆಗಳನ್ನ ಇಟ್ಕೊಂಡು ನಾನು ಬೇರೆಯವ್ರ ರೀತಿ ಇಲ್ಲ, ನನ್ನಿಂದನೇ ಎಲ್ಲ ನಡೆದಿದೆ. ಹಾಗಾದರೆ ಇವರಿಂದನೇ ನಡೆದಿದ್ದಾದರೆ ಇಷ್ಟು ವರ್ಷಗಳ ಕಾಲ, 100 ವರ್ಷಗಳ ಕಾಲ ಈ ಹಿಂದೆ ಇದ್ದ ಅಧ್ಯಕ್ಷರುಗಳೇನು ಕೆಲಸ ಮಾಡಿಲ್ವಾ? ಇದೊಂದು ಪ್ರಶ್ನೆ ಮಾಡಬೇಕಾಗತ್ತೆ. ನೀವು ಮಾಡಿದ್ದಾದರೂ ಏನು? ಯಾರೂ ಮಾಡಿಲ್ಲ, ನಾನೇ ಮಾಡಿದ್ದೀನಿ ಅಂತ ಹೇಳ್ತೀರಿ. ಇಷ್ಟು ದಿನ ಸಂಘ ನಡೆದಿಲ್ವಾ? ಈ ಹಿಂದಿನ ಅಧ್ಯಕ್ಷರುಗಳು ಯಾರೂ ಕೂಡ ಈ ಥರ ಇವ್ರ ನೌಕರನ್ನ ಹೀಯಾಳಿಸಿಲ್ಲ. ಈಗ ಪ್ರಜಾಪ್ರಭುತ್ವದಲ್ಲಿ ಅಧ್ಯಕ್ಷರಾದವರು ನೌಕರರಿಗಾಗಿ ದುಡಿಬೇಕು. ಇವರು ಅದನ್ನು ಬಿಟ್ಟು ಇವರು ವಿರುದ್ಧ ಮಾತಾಡೋರನ್ನ ಕೈ ಬಿಟ್ಟೋದು, ಇವರು ಯಾರೇ ಏನೇ ಪ್ರಶ್ನೆ ಮಾಡಿದ್ರು ಸಂಘದ ಚಟುವಟಿಕೆ ವಿರೋಧ ಚಟುವಟಿಕೆ ಅಂತ ಕೈ ಬಿಡೋದು, ತಾಲೂಕು ಅಧ್ಯಕ್ಷರುಗಳನ್ನ ಚೇಂಜ್ ಮಾಡೋದು, ಜಿಲ್ಲಾ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದು, ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವರನ್ನು ಟ್ರಾನ್ಸ್ಫರ್ ಮಾಡಿಸೋದು, ಈ ಚಟುವಟಿಕೆಗಳು ತೊಡಗಿಸ್ಕೊಂಡು ಭಯದ ವಾತಾವರಣ ನಿರ್ಮಿಸಿಕೊಂಡು ಈ 1 ವರ್ಷದಿಂದ ಮತಪಟ್ಟಿಯನ್ನು ಬಿಡಿಸಿ ಜಿಲ್ಲಾ ತಾಲೂಕುಗಳಲ್ಲಿ ನನಗೇ ಮತ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿಯ ಅಧ್ಯಕ್ಷರಿಗೆ ಯಾರು ಇವ್ರಿಗೆ ಬೇಕಾಗಿದ್ದಾರೆ ಅವರನ್ನೇ ಗೆಲ್ಲಿಸ್ಕೊಂಡು ಬಂದು ನನಗೆ ಅನುಕೂಲ ಮತನೇ ಹಾಕಬೇಕು ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡು ಅವರು ಎಲ್ಲ ತಾಲೂಕಿನಲ್ಲಿ ಮತದಾರ ಪಟ್ಟಿಗಳನ್ನ ಬಿಟ್ಟು ಇವ್ರಿಗೆ ಅನುಕೂಲದ ವಾತಾವರಣ ಮಾಡಿಕೊಂಡೋದ್ರು. ಆದರೂ ಸಹ ಜಿಲ್ಲೆಯಲ್ಲಿ ಇಷ್ಟೆಲ್ಲ ತೊಂದರೆ ಕೊಟ್ಟು ನಾವು ಭಯದ ವಾತಾವರಣದಲ್ಲಿ ಇದ್ವಿ, ಸಮರ್ಥವಾದ ಕ್ಯಾಂಡಿಡೇಟ್ ನೀವು ಬಂದಿದ್ದೀರಿ, ದಯಮಾಡಿ ನಾವೆಲ್ಲ ನಿಮ್ಮೆಲ್ಲರಿಗೂ ಓಟ್ ಹಾಕ್ತೀವಿ ಅಂತ ಹೇಳಿ 80-85% ಜನ ಏನು ಮತದಾರರಿದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಆದ್ದರಿಂದ ಈ ಚುನಾವಣೆಯಲ್ಲಿ ನಾವು ಮತ್ತು ಶಿವರುದ್ರಯ್ಯನವರು ಗೆಲ್ಲುವುದು ಶತಸಿದ್ಧ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ನೆಕ್ಸ್ಟ್ ಗೆದ್ದ ನಂತರ ಏನು NPS ವಜಾಗೊಳ್ಬೇಕಿತ್ತು, OPS ಜಾರಿ ಮಾಡಬೇಕಿತ್ತು, ಆ ಮಾಡುವಂಥ ನಿರ್ಣಯವನ್ನು ನಾವು ಈಗಾಗಲೇ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೇವೆ. ನಾವು ಈ ಗೆದ್ದ ನಂತರ ಮೊದಲನೇ ಕಾರ್ಯಕಾರಿಣಿ ಸಭೆಯಲ್ಲೇ ನಾವು ತೀರ್ಮಾನ ಕೈಗೊಂಡು ಈ NPSನ್ನು ಹೋಗಲಾಡಿಸೋದಕ್ಕೆ, OPS ಜಾರಿಗೊಳಿಸೋದಕ್ಕೆ ನಿರ್ಣಯ ಕೈಗೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳ್ತಾ, ಹಾಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಾಗಿದೆ ಯಾರಿಗೂ ಕೊಟ್ಟಿಲ್ಲ, ಅದೇನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಏನಾಗಿದೆ, ಏನು ಬೇಸಿಕ್ ಇದೆ ಅದರಲ್ಲಿ 1% ಅದನ್ನು ಕಡಿತ ಮಾಡಿ ಅದರಿಂದ ಕೊಡುವಂಥ ಕೆಲಸ ಏನಿದೆ ಆ 1% ಕಟ್ ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದೀವಿ. ಅದನ್ನು ಕೂಡ ನಿಲ್ಲಿಸ್ತೇವೆ. ಏನು ಎಲ್ಲ ವಿವಿಧ ಇಲಾಖೆಗಳಲ್ಲಿ C&R ಅಮೆಂಡ್ಮೆಂಟ್ ಏನಿದೆ ಅದು ಮಾಡಬೇಕಾಗಿದೆ. ಆ ಕೆಲಸವನ್ನು ಕೂಡ ಎಲ್ಲ ವೃಂದ ಸಂಘಗಳ ಒಗ್ಗೂಡಿಕೆಯಿಂದ ನಾವು ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಹಾಗೆ ಅನುದಾನಗಳು ಬಹಳ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಕಟ್ಟಡಗಳಿಗೆ ಹಣ ಇಲ್ಲ. ಆ ಹಣ ಇಲ್ಲದ ಕಾರಣ ಕೆಲವು ಕಟ್ಟಡಗಳೇ ಇಲ್ಲ, ಕೆಲವು ಬಾಡಿಗೆಗಳಿದ್ದಾವೆ, ಇಲ್ಲ ಸಣ್ಣ ಕಟ್ಟಡಗಳಿದ್ದಾವೆ. ಅವಕ್ಕೆಲ್ಲ ಸರ್ಕಾರದಿಂದ ಅನುದಾನ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಬೈಲ ತಿದ್ದುಪಡಿ, ಸಾಕಷ್ಟು ಅನ್ಯಾಯಗಳಿದೆ ಪ್ರಜಾಪ್ರಭುತ್ವದಲ್ಲಿ. ಎಲ್ಲರಿಗೂ ಮತ ಹಾಕುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಈ ಬೈಲಾದಲ್ಲಿ ಅವರಿಗೆ ಮನಸೋ ಇಚ್ಛೆ ಬೈಲ ಮಾಡ್ಕೊಂಡಿದ್ದಾರೆ. ಏನು ಪ್ರಾಮಾಣಿಕ ಎಲ್ಲಿದೆ ಹೇಳಿ ಮೇಡಮ್? ಯಾವುದು ಪ್ರಾಮಾಣಿಕತೆ ಇದೆ? ನೀವು ಚುನಾವಣೆಯಲ್ಲಿ ಮತದಾನ ಇದ್ರದ್ದು ಮಾಡೋದ್ರಲ್ಲಿ ಯಾವುದೇ ಡೆಮಾಕ್ರಸಿಯಲ್ಲಿ ವೋಟರ್ ಲಿಸ್ಟ್ ಕಸ್ಕೊಳ್ಳೋ ಅಂಥ ಪ್ರಯತ್ನ ಎಲ್ಲಿದೆ ಹೇಳಿ? ನಿಮಗೆ ಶಿವಮೊಗ್ಗದಲ್ಲಿ ಪೊಲೀಸ್ ಇಲಾಖೆಯಲ್ಲಿ 40 ಮತದಾರರಲ್ಲಿ 1ರಿಂದ ಕ್ರಮ ಸಂಖ್ಯೆ 39ರವರೆಗೆ ಕೈ ಬಿಟ್ಟು ಕೇವಲ ಒಬ್ಬರಿಗೆ ಮಾತ್ರ ಅನುಮೋದನೆ ಕೊಟ್ಟಿದ್ದಾರೆ. ಇನ್ನು ಪೊಲೀಸ್ ಮತ್ತು ಬೇರೆ ಇಲಾಖೆಗಳಲ್ಲಿ 105 ಕ್ಯಾಂಡಿಡೇಟ್ಗಳಿದ್ದಾವೆ. ನೀವು ತೆಗೆಸಿ ಅವ್ರ ಹತ್ರನೇ ಮತದಾರ ಪಟ್ಟಿನ ಶಿವಮೊಗ್ಗದಲ್ಲೇ
ಕೃಷ್ಣೇಗೌಡರು ಅವರು ಈಗ ಸಡನ್ ಆಗಿ ಬಂದಿದ್ದಾರೆ. ಹೌದು. ಅವರು ಸಂಘದ ಯಾರಿಗೂ ಕೂಡ ನಮ್ಮ ಇದು ಪರಿಚಯ ಇಲ್ಲ. ಹೌದು. ಅಲ್ಲಿಂದ ಅವ್ರಿಗೆ ಸಂಘದ ಇತಿಹಾಸ ನಾನು ಇಡೀ ಮೊದಲಿನ ಸಂಘದ ಇತಿಹಾಸವನ್ನು ಹೇಳಬಲ್ಲೆ. ನಾನು ಹೇಳ್ತೀನಿ ಸರ್, 15 ವರ್ಷದಿಂದ ಸಂಘದ ಚಟುವಟಿಕೆಯಲ್ಲಿದ್ದೇನೆ. 15 ವರ್ಷದ ನಮ್ಮ ಅಣ್ಣನವರು ರಾಜ್ಯಾಧ್ಯಕ್ಷರಾಗಿದ್ದಾಗಲಿಂದನೂ ಕೂಡ ನಾನು ಸಂಘದ ಚಟುವಟಿಕೆಯಲ್ಲಿದ್ದೇನೆ. ಈಗ ಹೊಸ ಹೊಸ ಮುಖಗಳು ಪರಿಚಯ ಆಗಿರೋದ್ರಿಂದ ಅವರು ನನಗೆ ಹೊಸದಾಗಿರ್ಬೋದು. ಇವರು ಈ ಕೆಲಸಗಳನ್ನ 1.5-2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಚುನಾವಣೆಯಲ್ಲಿ ಅವರಿಗೆ ಅನುಕೂಲ ಆಗಬೇಕು ಅಂತ ಮತಪಟ್ಟಣಿಯನ್ನು ಕೈ ಬಿಡೋದು, ಅವರನ್ನು ಸೇರಿಸ್ಕೊಳ್ಳೋದು, ಬೇಕಂದವ್ರನ್ನೇ ಆರಿಸ್ಕೊಳ್ಳೋದು, ಈ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಆ ದೃಷ್ಟಿಯಿಂದನೇ ನನ್ನನ್ನು ಕೈ ಬಿಟ್ಟು ಇದು ಮಾಡಿದ್ದಾರೆ. ಈ ಕೇಸ್ಗಳಿಗೋಸ್ಕರನೇ ಇಷ್ಟೆಲ್ಲ ಆಗಣಕ್ಕಂತ 67 ಕೇಸ್ಗಳು ದಾಖಲೆ. ಈ ಸಂಘದ ಚುನಾವಣೆ ಚಟುವಟಿಕೆಯಲ್ಲಿ ಪ್ರಪ್ರಥಮವಾಗಿ 100 ವರ್ಷದ ಇತಿಹಾಸದಲ್ಲಿ 67 ಪ್ರಕರಣಗಳು ದಾಖಲಾಗಿರೋದು ಇದೇ ಮೊದಲ ಬಾರಿಗೆ. ಏನಕ್ಕಾಯಿತು? ಅಷ್ಟು ನೀಟಾಗಿ ಚುನಾವಣೆ ನಡೆದಿದ್ರೆ ಯಾವ ಕಾರಣಕ್ಕೋಸ್ಕರ 67 ಕೇಸ್ ದಾಖಲಾಗಿದೆ? ಆಮೇಲೆ ಬೈಲಾದಲ್ಲಿ ಏನಿದೆ ಸರ್? ಬೈಲಾದಲ್ಲಿ ಏನಿದೆ? ಮೊದಲೆಲ್ಲ ಇತ್ತು, ಲ್ಯಾಟ್ರಲ್ ಎಂಟ್ರಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯವರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಚುನಾವಣೆಗೆ ನೇರ ಎಂಟ್ರಿ ಇತ್ತು. ಇವರು ಏನು ಮಾಡಿದ್ದಾರೆ? ಪ್ರಧಾನ ಕಾರ್ಯದರ್ಶಿಯ ಇದ್ದ ಹುದ್ದೆಯನ್ನು ಜಗದೀಶ್ ಪಾಟೀಲ್ರು ಪ್ರಧಾನ ಕಾರ್ಯದರ್ಶಿ, ಮಾಜಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಇದ್ದ ಅವಕಾಶವನ್ನು ಎಲ್ಲಿ ಬಂದರೆ ತೊಂದರೆ ಆಗುತ್ತೆ ಅಂತೇಳಿ ಆ ಬೈಲದಲ್ಲಿ ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಪ್ರಬಲ ಅಭ್ಯರ್ಥಿಗಳು ಯಾರಿದ್ದಾರೆ ಎಲ್ಲರನ್ನೂ ಕೈ ಬಿಟ್ಟಿದ್ದಾರೆ. ಸಂಘದಲ್ಲಿ ದುಡ್ಡಿದೆ, ಹೌದು. ಈಗ ಮೊದಲೆಲ್ಲ ಇದ್ದಿದ್ದು 50 ರೂಪಾಯಿ, 25 ರೂಪಾಯಿ, ಆಮೇಲೆ 100 ರೂಪಾಯಿ, ಇವಾಗ 200 ರೂಪಾಯಿ ಮಾಡಿದ್ದಾರೆ. ವರ್ಷಕ್ಕೆ ನಿಮಗೆ 5.5 ಲಕ್ಷ ನೌಕರರಿಂದ ವಾರ್ಷಿಕ 10 ಕೋಟಿ ಹಣ ಬರ್ತದೆ. 5 ವರ್ಷ ಆಗಿದೆ, 50 ಕೋಟಿ ಹಣ ಇದೆ. ಅವ್ರು ಹೇಳ್ತಾರೆ 22 ಕೋಟಿ ಹಣ ನಾನು ಉಳಿಸಿದ್ದೇನೆ ಅಂತ. ಎಲ್ಲೋಯ್ತು 30 ಕೋಟಿ ದುಡ್ಡು? 27 ಕೋಟಿ ರೂಪಾಯಿ ನಾನು ಸಂಘದಲ್ಲಿ ಸರಿ ಸರ್, 50 ಕೋಟಿಯಲ್ಲಿ 22 ಕೋಟಿ ಉಳಿದ್ರೆ ಇನ್ನು 28 ಕೋಟಿ ದುಡ್ಡಿಯಲ್ಲಿ ಎಷ್ಟು ತಾಲೂಕುಗಳಲ್ಲಿ? ಅದರಲ್ಲಿ ಬೈಫರ್ಕೇಷನ್ ಕಾಂಟ್ರಿಬ್ಯೂಷನ್ಸ್ ಇದೆ. 200 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. 200 ರೂಪಾಯಿಲಿ 25% ತಾಲೂಕಿಗೆ, ಇನ್ನು 25% ಜಿಲ್ಲಾವಾರಿಗೆ, ಇನ್ನು 50% ರಾಜ್ಯ ಸಂಘಕ್ಕೆ, ಕೇಂದ್ರ ಸಂಘಕ್ಕೆ. ಎಷ್ಟು ಜನ ತಾಲೂಕಿನಲ್ಲಿ ನಮಗೆ ಬರಬೇಕಾದ ಬಾಬ್ತನ್ನು ಕೊಟ್ಟಿಲ್ಲ, ಜಿಲ್ಲೆಗೂ ಕೊಟ್ಟಿಲ್ಲ. ನಿಮಗೆ ನನಗೆ ಯಾರೋ ಹೇಳಿದ್ರು, ನನಗೆ ಗೊತ್ತಿಲ್ಲ. 88 ಲಕ್ಷ ರೂಪಾಯಿಗಳನ್ನ ಈ ಕೇಸು 67 ಕೇಸ್ ನಡಲಿಕ್ಕೆ ಬರೀ ಕೋರ್ಟಿಗೆ ಚೆಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ವಕೀಲ್ ಫೀಸ್ ಏನು ಅವಶ್ಯಕತೆ ಇತ್ತಾ? ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಹಕ್ಕಿಲ್ವಾ? ಮತದಾನ ಕಸಿಯಷ್ಟು ಅಂಥದ್ದು ಎಲ್ಲಿದೆ? ಯಾವ್ದು ವರ್ಷಿದ್ದಾರೆ ಸರ್ ಮೇಡಮ್? NPS ನೀವು ಅವರು ಹಳೆಯ ಇದನ್ನು ತೆಗೆದು ನೋಡಿ, ಪ್ರಣಾಳಿಕೆ NPS ಏನಕ್ಕೆ ಯಾಕೆ ಮಾಡೋಕ್ಕಾಗಲಿಲ್ಲ? 5 ವರ್ಷ ಅಧಿಕಾರ ಇತ್ತಲ್ಲ. ಅವ್ರು ಹೇಳ್ತಾರೆ NPS ಕುರಿತು ನಾವು ಕೇಳಿದ್ವಿ, ಅಂದರೆ ಸ್ವತಂತ್ರ ಉದ್ಯಾನದಲ್ಲಿ ಹೋರಾಟ ಮಾಡಿದ್ವಿ, ಅವ್ರಿಗೆ ನೀವು ಸಹಕಾರ ಕೊಡಲಿಲ್ಲ. ಹೋರಾಟ ಮಾಡಿದ್ರೆ ಅವ್ರು ಹೇಳ್ತಾರೆ ಅದು ಸಂಘನೇ ಅಲ್ಲ, ನಾವು ನೌಕರರಲ್ವಾ? ಸಂಘ ಬೇಡ ಸರ್, ಬೇಡ ಸಂಘ ಬೇಡ. ಅವರು ನೌಕರರಲ್ವಾ ಸ್ವಾಮಿ? ಸರ್ಕಾರಿ ನೌಕರದ ಅಲ್ವಾ? ಬೇಡ, ಅವರು ದುಡ್ಡು ಕೊಡೋದು ಬೇಡ, ಪ್ರಯತ್ನ ಮಾಡೋದು ಬೇಡ. ಅವ್ರಿಗೆ ಬೆಂಬಲ ಸೂಚಿಸ್ಬೋದಿತ್ತಲ್ಲ, ಸುಮ್ಮನೆ ಕೊಡ್ಬೋದು. ಬೆಂಬಲ ಸೂಚಿಸ್ಬೋದಿತ್ತಲ್ಲ, ಬೇರೇನು ಬೇಡ. ಅವರು ಪ್ರಾಮಾಣಿಕ, ಅವರು ಸರ್ಕಾರಿ ನೌಕರರು. ಅವ್ರಿಗೆ OPS NPS ಡಿಫರೆನ್ಸ್ ಇದ್ರೂ ಕೂಡ ಅವರಿಗೆ ಏನೋ ಪ್ರಯತ್ನ ಮಾಡ್ತೀರಿ. ನಿಮ್ಮ ವೈಯಕ್ತಿಕವಾಗಿ ಈ ಸಂಘದಿಂದ ಬೆಂಬಲ ಸೂಚಿಸ್ಬೋದಿತ್ತು, ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. ನೀವು ಅವ್ರದ್ದು ವಿಡಿಯೋ ತೆಗೆದು ನೋಡಿ, ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಹೆಂಗೆ ಹೇಳಿದ್ದಾರೆ. ನೋಡ್ರಿ, ಹಿಂಗೆ ಹೋಗಿ 5 ಲಕ್ಷ 10 ಲಕ್ಷ 20 ಲಕ್ಷ 1 ಕೋಟಿವರೆಗೂ ಹಾಸ್ಪಿಟ್ಲಿಗೆ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡಿ, ಎಲ್ಲ ಫ್ರೀ ಅಂತ ಹೇಳಿದ್ದಾರೆ. ಎಲ್ಲಿದೆ ಸ್ವಾಮಿ? ತೋರಿಸಿ. ಜ್ಯೋತಿ ಸಂಜೀವನಿಯಲ್ಲಿ ಎಲ್ಲಿ ಯಾರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ತೋರಿಸಿ. ಬರೀ ಅಲಂಕಾರಿಕವಾದ ಭಾಷಣವನ್ನು ಮಾಡಿದರೆ ಸಂಘ ಬೆಳೆದಿದೆ, ಇನ್ಯಾರಿಗೂ ಭಾಷಣ ಮಾಡಲಿಕ್ಕೆ ಬರೋದಿಲ್ಲ. ಅವ್ರು ಹೇಳ್ತಾರೆ ಎಷ್ಟು ಸಿಂಪಲ್. ಒಂದು ಕ್ರಿಮಿನಲ್ ಲೇಯರ್ ಅಂದ್ರೆ ಗೊತ್ತೇನ್ರಿ, ಕೆನೆಪದರ ಅಂದ್ರೆ ಇದು ಗೊತ್ತೇನ್ರಿ? ಅವ್ರು ಕೇಳ್ರಿ, ನಾನು PDF ಮಾಡಿದೆ ಸರ್. ಯಾವ ಸರ್ಕಾರಿ ನೌಕರರಿಗೆ ಕ್ರಿಮಿನಲ್ ಲೇಯರ್ ಗೊತ್ತಿಲ್ಲ ಹೇಳಿ? ಇದನ್ನು ಈ ಥರ ಅತಿ ಬುದ್ಧಿವಂತಿಕೆಯ ವಾದಗಳು, ಸುಳ್ಳಿನ ಸರಮಾಲೆ. ಈಗ ಸಂಘದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, 50 ಕೋಟಿಯಲ್ಲಿ 22 ಕೋಟಿ ಇಟ್ಟಿರೋದು. ನಾನು ಅಧ್ಯಕ್ಷನಾದರೆ ನಾನು 500 ರೂಪಾಯಿ ಮಾಡಿದ್ರೆ ಎಷ್ಟಾಗುತ್ತೆ ಸರ್? 25 ಕೋಟಿ ವಾರ್ಷಿಕ ಆಗುತ್ತೆ. ನಾವು ಬಂದು ದುಡ್ಡು ಮಾಡ್ಲಿಕ್ಕೆ ಬಂದಿರೋದು.
ಜನ ಏನು ಕೇಳ್ತಾರೆ? ಬಂದಾಗ ಸಂಘದಲ್ಲಿ ನಾವು ರಾಜರಂತ ಅಧಿಕಾರ ಮಾಡಲಿಕ್ಕೆ ಸಂಘದ ಅಧಿಕಾರ ಕೊಟ್ಟಿಲ್ಲ. ಕಷ್ಟ ಯಾವ ನೌಕರರಿಗೆ ಆಗುತ್ತೆ ಅವ್ರಿಗೆ ಕಷ್ಟ ದುಮ್ಮಾನಗಳಿಗೆ ನಾವು ಸ್ಪಂದನೆ ಮಾಡಬೇಕು. ಅವ್ರು ಕೇಳೋದು ನೌಕರರು ಅಷ್ಟೇ. ಏನಕ್ಕೆ ಈ ಬೆಂಗಳೂರಿನಲ್ಲಿರೋರಿಗೆ ಕೆಲಸ ಕೊಡ್ತಾರೆ ಜನ? ನಾವು ಬಂದ ಮೇಲೆ ಸುಸಜ್ಜಿತವಾಗಿ ಏನಕ್ಕೆ ಬೇಕು ಸರ್? ಏನಕ್ಕೆ ಬೇಕು ಹೇಳಿ? ಸುಸಜ್ಜಿತವಿಂದ ನೌಕರಿಗೆ ಏನಕ್ಕೆ ಬೇಕು? ಹಳೆ ಕಟ್ಟಡ ಇತ್ತು. ಇವರಿಗೆ ವ್ಯವಹಾರ ಮಾಡ್ಲಿಕ್ಕೆ ಬೇಕಾಗಿದೆ. ಅದು ಹಳೆ ಕಾಲದಲ್ಲಿ 100 ವರ್ಷ ಮಾಡಿದಾರಲ್ಲ ಎಲ್ಲ ಅಧ್ಯಕ್ಷರುಗಳು. ಅದು ಎಲ್ಲರೂ ಈಗ ಇವ್ರು 7ನೇದು ಕೊಡಿಸಿದಾರೆ ಸರ್, 6ನೇದ್ರವರೆಗೂ ಬೇರೆಯವ್ರಿಗೆ ಕೊಡಿಸಿರತ್ತಾನೆ. ಒಟ್ಟು 7 ಇವ್ರೇನು ಕೊಡಿಸಿಲ್ಲಲ್ಲ. ಅವರೇನು ಅಧ್ಯಕ್ಷರು ಕೆಲಸ ಮಾಡಿಲ್ವಾ? ಹಿಂದೆ ಇದ್ದ ರಾಜ್ಯಾಧ್ಯಕ್ಷರುಗಳಿಗೆ ಕೆಲಸ ಮಾಡಿಲ್ವಾ? ನೀವು ಇದೇ ಹಿಂದಿನ ಅಧ್ಯಕ್ಷರಾದ ನಮ್ಮ ಮಂಜೇಗೌಡರು, ಅಣ್ಣನವರಾದ ಮಂಜೇಗೌಡರು ಕೂಡ ಅವರು ರಾಜೀನಾಮೆ ಕೊಟ್ಟರು. ನೀವು ಕೊಟ್ಟಿದ್ದೆ ಅಂತ ಆದರೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತೇಳಿ ರಾಜೀನಾಮೆ ಕೊಟ್ಟು ಹೋದರು. ಇವರಿಗೆ ಕಮಿಟ್ಮೆಂಟ್ ಇತ್ತಲ್ಲ, ಸರ್ಕಾರ ಇತ್ತಲ್ಲ, ಯಾಕೆ 5 ವರ್ಷಕ್ಕೆ ಕೊಡಿಸ್ಲಿಲ್ಲ? ಆಗಲೂ ಸಿದ್ದರಾಮಯ್ಯನವರ ಕೊಟ್ಟಿದ್ರು, ಈಗಲೂ ಸಿದ್ದರಾಮಯ್ಯನವರ ಕೊಟ್ಟರು. ಇವ್ರಿಗೆ ಬಂದಂಥ ಸರ್ಕಾರದ ಎಂಟ್ರಿಯಲ್ಲಿ ಏನಿತ್ತು ಹಠ ಮಾಡಿ ತಗೋಬೋದಿತ್ತಲ್ಲ. ಬದ್ಧತೆ ಬೇಕಲ್ಲ, ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಲ್ಲ. ಎಲ್ಲಿ ಮಾಡಿದ್ರು ಹೇಳಿ? ಸ್ಟ್ರೈಕ್ ಕಾಲ್ ಮಾಡ್ತಾರೆ, ಜಸ್ಟ್ 1 ಅವರ್ 1 ಅವರ್ ಕಾಲ್ ಮಾಡಿ ಏಕಾಏಕಿ ಬೆಳಗ್ಗೆ 10:30 ಸ್ಟಾರ್ಟ್ ಆಗಿ 10 ಗಂಟೆಗೆ ಸ್ಟಾರ್ಟ್ ಆಗಿ 11 ಗಂಟೆಗೆ ಸ್ಟ್ರೈಕ್ ಕಾಲ್ ಆಫ್ ಮಾಡ್ತಾರೆ. ಹುಡುಗಾಟಿಕೆ ಬುದ್ಧಿ. ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ದಿನ